ಇಷ್ಟು ಅರ್ಜೆಂಟಾಗಿ ಕರೆದ್ರಲ್ಲ. ಅಲ್ಲಿ ಕುತ್ಕೊಳ್ಳಿ. ಹೇಳಿ. ಆಕ್ಚುಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಕರೆದ್ರು ನಮಗೆ, ನೋಡಿದ್ರೆ ಅವರೇ ಬಂದಿಲ್ಲ. ಇನ್ನೂ ನಾನು ಇಷ್ಟು ಬೇಗ ಬಂದೆ. ಹೌದಾ? ನಿಮಗೆ ಫೋನ್ ಮಾಡಿದೆ. ನಿಮ್ಗೆ ಫೋನ್ ಮಾಡಲಿಲ್ವಾ? ಅಲ್ಲ, ನನಗೆ ಕಾಲ್ ಮಾಡ್ಬೋದಿತ್ತಲ್ಲ. ನಿಮ್ಗೆ ಹೇಳಿ ಅದೇ ನನಗೆ ಹೇಳೋರು ಏನೋ ಗೊತ್ತಿಲ್ಲ. ಅವರು ಹೇಳಿಲ್ವಾ ನಿಮ್ಗೆ? ಇಲ್ಲ, ನೀವೇ ಕಾಲ್ ಮಾಡಿದ್ದು. ಅದಕ್ಕೆ ನಾನು ಅಷ್ಟೊಂದು ಅರ್ಜೆಂಟ್ ಆಗಿ ಸಿನಿಮಾ ಹೇಗೆ ಸೆಲೆಕ್ಟ್ ಆದ್ರಿ ನೀವು? ಸೊ ಇದನ್ನ ಮಾತಾಡ್ಸಕ್ ಕರ್ತಿರೋದ? ಹಂಗಲ್ಲ, ನಾರ್ಮಲ್ ಆಗಿ ಕೇಳಿದೆ. ಓಕೆ, ಅಂದ್ರೆ ಲೈಕ್ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ಅಂದ್ರೆ ನನ್ನ ಫಸ್ಟ್ ಮೂವಿ ಮಾಡಬೇಕು ಅಂತಾನೆ ಇತ್ತು. ಸೊ ಮಂಡ್ಯ ಹೈದ ಟೈಟಲ್ ಬೇರೆ ತುಂಬಾ ಒಳ್ಳೆ ಟೈಟಲ್ ಅನಿಸ್ತು. ಆ್ಯಂಡ್ ಅಮ್ಮಗೆ ತುಂಬಾ ಇಷ್ಟ ಆಯ್ತು. ಅಮ್ಮ ಇಷ್ಟ ಅಂದ್ರೆ ನನ್ನ ಇಷ್ಟ. ಇಲ್ಲ, ಅವ್ರು ಹೇಳ್ತಾ ಇದ್ರು, ಈ ಯಾವುದೋ ಒಂದು ರೀಲ್ಸ್ ಅಲ್ಲಿ ನೋಡಿದ್ವಿ, ತೊಪ್ಪೆ ಎತ್ತಕ ಸೀನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಈ ಲೈಕ್ ಹಸುಕು ಕ್ಲೀನ್ ಮಾಡೋದು ಇದೆಲ್ಲ, ಅದಕ್ಕೆ ಸೊ ಪರ್ಫೆಕ್ಟ್ ಆಗಿ ನಮ್ಮ ಮಂಡ್ಯ ಹುಡುಗಿ ಸೆಟ್ ಆಗ್ತಾಳೆ ಅಂತ ತಗೊಂಡಿದ್ದಾರೆ ಅಂತ ಹೇಳ್ತಾ ಸೊ ತೊಪ್ಪೆ ಎತ್ತೋ ಸೀನ್ ಏನು ಗಲೀಜ್ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಗಲೀಜ್ ಅಂತ ನಾನೇನು ಭಾವಿಸಿಲ್ಲ. ಅದು ನಮ್ಮ ಮಂಡ್ಯ ಅದು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದ್ರಂತೆ ನೀವು, ಹಳ್ಳಿಯವ್ರ ತರನೇ. ಸೊ ಅದಕ್ಕೆ ಈ ಸಿನಿಮಾ ಹಾಕೊಂಡ್ರು ಅಂತ ಹೇಳ್ತಾ ಇದ್ರು. ಹೌದಾ? ಹಂಗಂದ್ರಪ್ಪ ನಮ್ಮ ಡೈರೆಕ್ಟ್ರು. ಹಾಗೇನಿಲ್ವಲ್ಲ, ಬರ್ಲಿ ಇರಿ, ನಾನೇ ಮಾತಾಡ್ತೀನಿ. ಆ ಥರ ಏನು ಸೀನ್ ಅಥವಾ ರೀಲ್ಸ್ ಮಾಡಿ ಇಲ್ಲ ಪರವಾಗಿಲ್ಲ, ನೀವು ಕೊಡಿರಿ. ಅವ್ರು ಬಂದ್ಮೇಲೆ ಮಾಡೋಣ. ಮತ್ತೆ ನೀವ್ ಹೇಗೆ ಸೆಲೆಕ್ಟ್ ಆಗಿತ್ತು? ಆಕ್ಚುಲಿ ನನ್ನ ಫಸ್ಟ್ ಮೂವಿ ಮನಸ್ಸಾಗಿದೆ ಸಿನಿಮಾ ಸರ್ ಬಂದು ನೋಡಿದ್ರು ಇಬ್ರು, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಹಾಗೆ ಲೈಕ್ ನೋಡೋಣ, ನಾನು ಕೂಡ ಸ್ವಲ್ಪ ಡೇಟ್ಸ್ ಬಿಸಿ ಇತ್ತು. ಅದೇ ನನ್ಗೆ ಯಾವಾಗ್ಲೂ ಹೇಳ್ತಿದ್ರು, ಅವ್ರು ಡೇಟ್ಸ್ ಕೊಡಲ್ಲ, ಅವ್ರು ಸುಮ್ನೆ ಕ್ವಾಟ್ಲೆ ಅದು ಇದು ಅಂತ. ಕ್ವಾಟ್ಲೆ ಅಂತ ಏನಿಲ್ಲಪ್ಪ, ಕ್ವಾಟ್ಲೆ ಅಂತ ಏನಿಲ್ಲ ಅಂದ್ರೆ ನೀವ್ ಹಂಗೆ ಹೇಳ್ತಾ ಇದ್ದೀರಾ, ಬಟ್ ಅವ್ರು ಹೇಳಿದ್ದೆ ಬೇರೆ ಅಲ್ಲ. ಸೊ ಹೇಳ್ತಾರೆ ಕ್ವಾಟ್ಲೆ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿ ಲೈಕ್ ಬಿಸಿ ಇದ್ನಲ್ಲ, ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಫ್ರೀ ಅದೇ ಈ ಒಂದು ಡೇಟ್ಸ್ ಲೈಕ್ ಸಿನಿಮಾ ಮಂಡ್ಯದ ಸಿನಿಮಾಗೆ ಪ್ಲಾನ್ ಮಾಡ್ತಾರೆ. ನೈಸ್ ಸಮಾಚಾರ. ಹೇಳ್ಬೇಕು. ಏನು ಒಂದು ಕಾಲ್ ಆದ್ರೂ ಮಾಡ್ಬೇಕಲ್ವಾ ನನಗೆ? ಒಂದು ಕಾಲು ಮಾಡಿಲ್ಲ, ಏನೂ ಇಲ್ಲ. ನಿಮ್ಗೆ ಹೇಳಿದಾರೆ ನನಗೆ ಹೇಳಕ್ಕೆ. ಅಂದ್ರೆ ನಾನು ಹೀರೋಯಿನೇ ಅಲ್ವಾ, ನನಗೂ ಕಾಲ್ ಮಾಡಿದ್ಮೇಲೆ ಹೀರೋ ಮೇನ್ ಅಂತ ಫಸ್ಟ್ ಹೀರೋಗೆ. ವಾಟ್ ಡು ಯು ಮೀನ್ ಸರ್? ಹೀರೋ ಮೇನ್ ಅಂದ್ರೆ ಬರೀ ಹೀರೋನ ಇಟ್ಕೊಂಡು ಇಡೀ ಸಿನಿಮಾ ಮಾಡ್ಬೋದಾ? ಹೀರೋನೇ ಇಟ್ಕೊಂಡು ಸಿನಿಮಾ ಮಾಡಕ್ಕಾಗಲ್ಲ. ಅಂದ್ರೆ ಲೈಕ್ ಮೈನ್ ಫಸ್ಟ್ ಪ್ರಿಫರೆನ್ಸ್ ಹೀರೋ ಕೊಡ್ತಾ ಇದಾರೆ ಅಷ್ಟೇ. ಓಕೆ, ಸೆಕೆಂಡ್ ಪ್ರಿಫರೆನ್ಸ್ ಆದ್ರೂ ನಂಗೆ ಕೊಡ್ಬೋದಿತ್ತಲ್ಲ, ಬಟ್ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಹೀರೋಗಿಂತ ಬಿಫೋರ್ ನಿಮ್ಗೆ ಫೋನ್ ಮಾಡಿರ್ತಾರೆ, ನಮ್ಗೆ ಹೇಳಿರಲ್ಲ ಅಷ್ಟೇ. ಸರ್ ನೋಡಿ ಸರ್, ಬೇಕಿದ್ರೆ ಕಾಲ್ ಲಾಗ್ ತೋರಿಸ್ತೀನಿ. ನೋಡಿ ಸರ್, ಏನು ಇಲ್ಲ ಸರ್. ನೀವೇನ್ ಸರ್ ಅವ್ರ ಸೈಡೇ ತಗೋತಿದ್ದೀರಾ? ಏನ್ ಸಮಾಚಾರ? ನನ್ ಜೊತೆನೆ ಬೇರೆದ್ ಮಾತಾಡ್ತೀರಾ, ಅವ್ರ ಮುಂದೆನೆ ಬೇರೆದ್ ಮಾತಾಡ್ತೀರಾ? ಹಾ ಹೇಳಿ ಸರ್. 16th ರಿಲೀಸ್ ಅಂತೆ ನಮ್ಮ ಮಂಡ್ಯ ಇದೆ. ಓ 16th ರಿಲೀಸ್ ಆಗ್ತಿದ್ಯಾ? ನೋಡಿ, ಅದು ಹೇಳಿಲ್ಲ. ಅದು ಹೇಳಿಲ್ವಾ ನಿಮ್ಗೆ? ಅಯ್ಯೋ, ಹೀರೋಯಿನ್ಗಂತ ಬೆಲೆನೇ ಇಲ್ಲ ಅನ್ಸುತ್ತೆ ಸರ್. ಬರ್ಲಿ ಸರ್, ಮಾತಾಡ್ತೀನಿ ನಾನು. ಮಾತಾಡಿ. ಈಗ ಯಾರನ್ನ ಪ್ರೊಡ್ಯೂಸರ್ ಕರೆದ್ಬಿಡೋಣ, ಡೈರೆಕ್ಟರ್ ಇಬ್ರು ಕರೀರಿ ಸರ್. ನೀವು ಪ್ರೊಡ್ಯೂಸರ್ ಕಾಲ್ ಮಾಡಿ, ನಾನು ಡೈರೆಕ್ಟರ್ ಕಾಲ್ ಮಾಡ್ತೀನಿ. ಸರ್ ಎಲ್ಲಿದ್ದೀರಾ? ಇಲ್ಲೇ ನಿಮ್ಗೆ ವೇಟಿಂಗು. ಬನ್ನಿ ಹೀರೋಯಿನ್ ಮೇಡಮ್ ಏನೋ ಫೋನ್ ಮಾಡಿ ಏನು ಹೇಳಿಲ್ಲ ನಮ್ಗೆ, ಸಿನಿಮಾ ರಿಲೀಸ್ ಡೇಟ್ ಹೇಳಿಲ್ಲ ಅಂತ ಇದಾರೆ. ಅಲ್ಲಿ ನೋಡಿದ್ರೆ ಟ್ರೈಲರ್ ಎಲ್ಲ ಟ್ರೈಲರ್ಲಿ ಕೂಡ ಬರ್ಸಿದೀರಾ ಮೇಡಮ್? ಡೈರೆಕ್ಟರ್ ಸರ್ ಕಾಲ್ ಎತ್ತುತ್ತಲ್ಲ ನಂದು. ಏನ್ ನಡೀತಿದೆ ಸರ್? ಬನ್ನಿ ಇಲ್ಲೇ ಡೈರೆಕ್ಟರ್ ಸರ್ ಜೊತೆ ಅವ್ರನ್ನೂ ಕರ್ಕೊಂಡ್ ಬಂದ್ಬಿಡಿ. ಹೀರೋಯಿನ್ ಮೇಡಮ್ ಫುಲ್ ಆಂಗ್ರಿ ಮೂಡಲ್ಲಿ ಇದಾರೆ. ಓಕೆ, ಬರ್ತಾರೆ. ಅದೇ ಸರ್, ನಿಮ್ ಮಾತು ಕೇಳ್ತಾರೆ, ನಮ್ಮ ಮಾತು ಎಲ್ಲಿ ಕೇಳ್ತಾರೆ? ನನ್ ಕಾಲ್ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಬಿಫೋರ್ ನಿಮ್ಗೆಲ್ಲ ಹೇಳಿದೀನಿ ಅಂತ ಹೇಳ್ತಾರೆ ಫೋನ್ ಮಾಡಿ. ಏನೂ ಇಲ್ಲ ಸರ್, ನಾನು ಕಾಲ್ ಆಗೆಲ್ಲ ತೋರಿಸ್ಲಿಲ್ವಾ ಸರ್? ಹೇಳ್ತೀರಪ್ಪ ನೀವು. ಒಂದೇ ನಿಮಿಷ. ಓಹ್, ಡೈರೆಕ್ಟರ್ ಕಾಲ್ ಮಾಡ್ತಿದ್ದಾರೆ. ಹಲೋ, ಹಾಂ ಹೇಳಿ ಸರ್. ಎಲ್ಲಿ ಸರ್? ಇನ್ನೂ ಬಂದಿಲ್ಲ. ಕರೆದ್ರಂತೆ, ನನಗೊಂದು ಫೋನು ಇಲ್ಲ, ಏನಿಲ್ಲ. ನೀವು ಬನ್ನಿ ಸರ್, ಇಲ್ಲಿ ಮಾತಾಡೋಣ. ಹಾಂ ಬನ್ನಿ ಸರ್. 5 minutes ಆಗುತ್ತಾ? ಸರಿ ಸರ್, ಆಯಿತು ಬನ್ನಿ ಸರ್. ಓಕೆ ಬರ್ತಿದ್ದಾರಂತೆ 5 minutes. ಸುಮ್ಮನೆ ನೀವು ನಮ್ಮ ಹತ್ರ ಲವ್ ಮಾಡ್ತೀರಾ ಸರ್? ನಿಮಗೆ ಕಾಲ್ ಆಗಿ ನಾನು ಏನಾದರೂ ಸೈಬರಲ್ಲಿ ಏನಾದರೂ ಮಾಡೋಕ್ಕಾಗುತ್ತೆ ಸರ್? ಬೇಕಾ ಸರ್ ನಿಮಗೆ? ನನ್ನ ಫೋನೇ ತಗೊಳ್ಳಿ ಸರ್ ಫೋಟೋ. ಮತ್ತೆ ಇದು ನಮ್ಮ ಸಿನಿಮಾದೇ ಹಾಂ ಒಂದು ಲೇಕ್ ಶಾಟ್ ಇತ್ತು ಗೊತ್ತಾ? ಯಾವ ಲೇಕ್? ಟ್ರೈಲರ್ ಕೂಡ ಯೂಸ್ ಮಾಡಿದ್ದಾರೆ. ಅದೇ ಮಧ್ಯದಲ್ಲಿ ಲೈಕ್ ಲೇಕಿಂದ ಮಧ್ಯ ಹೋಗಿ ಅಲ್ಲೊಂದು ರೌಂಡ್. ಹೌದು. ಓ ಯಾ, ಆ
ಹುಡುಗ ಜಂಪ್ ಮಾಡೋದೆಲ್ಲ ಹೌದು ಬ್ಯೂಟಿಫುಲ್ ಆಗಿತ್ತು ಆಕ್ಚುಲಿ ಬ್ಯೂಟಿಫುಲ್ ಆಗಿತ್ತು ಬಟ್ ಕಷ್ಟ ಅಂತೂ ತುಂಬಾ ಪಟ್ಟಿದೀವಿ ನೀರಲ್ಲೆಲ್ಲ ನಿಂತು ಅರ್ಧಕ್ಕರ್ಧ ಹೌದು ಹೌದು ಡೈರೆಕ್ಟರ್ಸ್ ಅಲ್ಲಿ ಇನ್ನ ಆಡಿ ಅಂತ ಫುಲ್ ಮೈ ಎಲ್ಲ ನೆನ್ಸ್ಕೊಂಡು ನಮ್ಮ ಡಿಒಪಿ ಅವರು ಡಿಒಪಿನ ಕೂಡ ಇನ್ನೂ ಸ್ವಲ್ಪ ಅಲ್ಲೇ ಸಸ್ಟೈನ್ ಮಾಡಿ ಹೌದು. ಹಂಗೆ ಮಾಡ್ತಾ ಇದ್ರು ಮತ್ತೆ ಕಾಣಿಸ್ತಾನೆ ಇಲ್ಲ ಏನ್ ಗೊತ್ತಿಲ್ಲ ಸರ್ ಅವ್ರಿಗೂ ಕಾಲ್ ಮಾಡಿದಾರ ಇಲ್ವಾ ಹೀರೋಯಿನ್ಗೆ ಕಾಲ್ ಮಾಡಿಲ್ಲ ಅಂದ್ಮೇಲೆ ಅವ್ರಿಗೆಲ್ಲ ಎಂತ ಮಾಡಿರ್ತಾರೆ ನೀವು ಟೈಮಿಂಗ್ ಸೆನ್ಸ್ ಬ್ಯೂಟಿಫುಲ್ ಆಗಿ ಬರ್ತೀರಾ ಅಂದ್ಬಿಟ್ಟು ಅವರು ನೀವು ಕಾಲ್ ಮಾಡಿದ ತಕ್ಷಣ 5-10 minutes ಅಲ್ಲಿ ಬಂದಿದ್ದೀನಿ ಸರ್ ಇನ್ನ ಎಷ್ಟು ಟೈಮಿಂಗ್ ಸೆನ್ಸ್ ಬೇಕು ನಿಮಗೆ ಸರ್ ಇದು ಮತ್ತೆ ನಿಮ್ದು ಫೈಟಿಂಗ್ ಸೀನ್ಸ್ ಆದಾಗೆಲ್ಲ ನಾನು ನಿಮ್ಮ ಜೊತೆ ಇರಲಿಲ್ಲ ಲೈಕ್ ನಂದೇನು ಕ್ಯಾರೆಕ್ಟರ್ ಲೈಕ್ ಆ ಸಿಚುವೇಶನ್ ಅಲ್ಲಿ ನಂದು ಏನು ಪಾತ್ರ ಇರಲಿಲ್ಲ ಸೊ ಫೈಟಿಂಗ್ ಸೀನ್ಸ್ ಎಲ್ಲ ಹೇಗೆ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಯ್ತಾ ಯಾಕ್ರಿ ಅಂದ್ರೆ ನಾನು ಕೇಳ್ತಾ ಇದ್ದೆ ನನಗೆ ಏನು ಗೊತ್ತು ಸರ್ ಮಂಜು ಮಾಸ್ಟರ್ ಇದ್ರಲ್ಲ ಮಂಜು ಮಾಸ್ಟರ್ ಇದ್ರೆ ನಮ್ಗೊಂದು ಸಿನಿಮಾ ಒಂದು ಬ್ಯಾಕ್ ಬೋನ್ ತರ ಓಕೆ ಸೊ ಅವ್ರ ಫೈಟ್ಸ್ ಅಲ್ಲಿ ಹೌದು ಅವ್ರ ಫೈಟ್ಸ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಹೌದು ಸೊ ಹಾಗಾಗಿ ಫೈಟ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಓಕೆ ನಿಮಗೆ ಜಾಸ್ತಿ ಕಷ್ಟ ಏನಾದ್ರು ಕೊಟ್ರ ಅಥವಾ ಆಯ್ತಾ ಇಲ್ಲಪ್ಪ ಇನ್ನೊಂದೇನಂದ್ರೆ ವಿತೌಟ್ ಡೂಪ್ಸ್ ಹೇಳಿದ್ರು ಹಂಗು ಡೂಪ್ಸ್ ಇದ್ ಮಾಡೋಣ ಅಂತ ಇಲ್ಲ ನ್ಯಾಚುರಲ್ ಆಗಿ ಬರ್ಲಿ ಅಂತ ನ್ಯಾಚುರಲ್ ಆಗಿ ನೀವು ಬಿಡಿ ಸರ್ ಬಿಸಿ ಪರ್ಸನ್ ಡೇಟ್ಸೇ ಕೊಟ್ಟಿಲ್ಲ ಅಂತೀರಾ ಸೊ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಬಿಸಿ ಇದ್ದೆ ಓಕೆ ಆಮೇಲೆ ಓಕೆ ನಿಮ್ ಡೈರೆಕ್ಟರ್ ಬಿಡ್ಬೇಕಲ್ಲ ಡೈರೆಕ್ಟರ್ಗೆ ಇಲ್ಲ ಸರ್ ಸ್ವಲ್ಪ ಸಿನಿಮಾಗೆ ಸ್ವಲ್ಪ ಫೋಕಸ್ ಮಾಡಿ ಸರ್ ಅಂದ್ಬಿಟ್ಟು ನಾನು ಎಷ್ಟು ಕೂಡ ಚೇಂಜ್ ಮಾಡಿರಲಿಲ್ಲ ಈಗ ಸಿನಿಮಾ ಶೂಟಿಂಗ್ ಎಲ್ಲ ಆಗಿ ಸಿನಿಮಾ ಅಂದ್ಮೇಲೆ ಏನಾದ್ರೂ ಮಾಡ್ಲೇಬೇಕಲ್ಲ ಸರ್ ನಾವು ಕಷ್ಟಪಟ್ಟಾಗ್ಲೇ ಅಲ್ವಾ ಸರ್ ಸಿನಿಮಾ ಚೆನ್ನಾಗಿ ಬರೋದು ಮತ್ತೆ ಮೇಡಮ್ ನಿಮ್ದು ಸೀರಿಯಲ್ ಎಲ್ಲ ಎಲ್ಲಿಗೆ ಬಂತು ಸೀರಿಯಲ್ ಆ್ಯಕ್ಚುಲಿ ಸರ್ ನಾನೀಗ ಮಾಡ್ತಾ ಇಲ್ಲ ಅಂದರೆ ಗೀತಾ ಸೀರಿಯಲ್ ಬಿಟ್ಟೆ ನಮ್ಮ ಮನೆ ಮಂತ್ರಾಲಯ ಸೀರಿಯಲ್ ಅಂತೂ ಅವಾಗಲೇ ಕ್ಲೋಸ್ ಆಗೋಯ್ತು ಅಂದರೆ ಹೆಕ್ಟಿಕ್ ಸರ್ ಅಂದರೆ ತುಂಬ ಸೀನ್ಸ್ಗಳಿರುತ್ತೆ ಕರೆಕ್ಟಾಗಿ ನಾನು ಎಜುಕೇಷನು ಮಾಡ್ತಾ ಇರೋದ್ರಿಂದ ಎರಡು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಕನ್ನಡದಲ್ಲಿ ಯಾರು ಇವರು ಟೀಮ್ ಹೆಡ್ ಯಾರು ಟೀಮ್ ಹೆಡ್ ರಾಮ್ಜಿ ಸರ್ ನೋಡ್ಕೊಳ್ಳಿ ಹೇಳ್ತಾ ಇದಾರೆ ಹೆಕ್ಟಿಕ್ ಅಂತೆ ಸೀರಿಯಲ್ ಹೆಕ್ಟಿಕ್ ಸರ್ ಒಂದ್ ನಿಮಿಷ ಸೀರಿಯಲ್ ಹೆಕ್ಟಿಕ್ ಅಂತ ಹೇಳಿಲ್ಲ ಸೀನ್ಸ್ ನೆಕ್ಸ್ಟ್ ಏನಾರ ಸೀರಿಯಲ್ ನೀವು ಕರಿಬೇಕು ಅಂತಂದ್ರೆ ಮೇಡಮ್ ಹೆಕ್ಟಿಕ್ ಇರುತ್ತೆ ಹುಷಾರಾಗಿ ಬರ್ತೀರಾ ಮೇಡಮ್ ನೀವು ಕಂಫರ್ಟಬಲ್ ಇದ್ರೆ ಹೆಕ್ಟಿಕ್ ಅಂತ ಹೇಳಂಗಿಲ್ಲ ಈಗ ನಾನು ಹೇಳ್ತೀನಿ ಇದು ನಾನು ಒಬ್ಳೇ ಹೇಳ್ತಿರೋದಂತ ಏನಿಲ್ಲ ಸೀರಿಯಲ್ ಆರ್ಟಿಸ್ಟ್ ಎಲ್ಲರೂ ಹೇಳಿದ್ದಾರೆ ದಟ್ ಸೀನ್ಸ್ ಜಾಸ್ತಿ ಬಂದಾಗ ಹೆಕ್ಟಿಕ್ ಆಗುತ್ತೆ ಅಂತ ಅದನ್ನೇ ನಾನು ಹೇಳಿದೆ ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸುಳ್ಳು ಅಂತ ಕೇಳಬೇಕು ಬಟರ್ ಹಚ್ಚೋ ಕೆಲಸ ಅಂತೂ ನಂಗೆ ಬರಲ್ವಲ್ಲ ಸರ್ ಅದಕ್ಕೆ ಈ ಬಟರ್ ಹಚ್ಚಲ್ಲ ಬಟ್ ಅಂದ್ರೆ ಬಟರ್ಗಿಂತ ಲೈಕ್ ಬಟರ್ ಮೇಲೆ ಬ್ರೆಡ್ ಮುಚ್ಚಿಬಿಡ್ತೀರಾ ಅದನ್ನ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಮತ್ತೆ ಹೇಳ್ಬೇಕು ಮೇಡಮ್ ಇನ್ನ ನಿಮ್ಮ ಶೂಟ್ ಎಲ್ಲ ಎಷ್ಟು ದಿನ ಆಯ್ತು ಸರ್ ಶೂಟ್ ಎಲ್ಲ ಆಯ್ತು ಮ್ಯಾಮ್ 45 days ಆಯ್ತು 45 days ಆಲ್ಮೋಸ್ಟ್ ನಾನೊಂದು 35-38 days ಅಂತೂ ಲೈಕ್ ಶೂಟಲ್ಲಿ ಇದ್ವಿ ನೀವು ಇದ್ರಿ ಅಂತದಲ್ವಾ ಹಾ ಹೌದು 20-25 days ಇದ್ದೆ ಅಲ್ವಾ ಮತ್ತೆ ಬೇರೆ ಯಾವುದು ನೆಕ್ಸ್ಟ್ ಸಿನಿಮಾ ಯಾವ ಟೇಕ್ ಆಫ್ ಆಗೋ ಪ್ಲಾನ್ಸ್ ಇದೆ ಸರ್ ಸಿನಿಮಾ ಅಂತೂ ತುಂಬಾ ಬರ್ತಿದೆ ಬಟ್ ಸ್ಟೋರಿ ಬೇಸು ಜಾಸ್ತಿ ಮುಖ್ಯ ಆಗುತ್ತೆ ಸೊ ನಮ್ಮ ಮಂಡ್ಯ ಹೈತಾ ಮೂವಿ ಫಸ್ಟ್ ರಿಲೀಸ್ ಆಗಲಿ ಅದಾದ್ಮೇಲೆ ಬೇರೆ ಸಿನಿಮಾನ ಹೈಪ್ ಕೊಟ್ಕೊಂಡು ಇದು ಮಾಡೋಣ ಅಂತ ನಿಮಗೆ ಸರ್ ನಿಮಗೆ ಜಾಸ್ತಿನೇ ಬಂದಿರುತ್ತೆ ಬಿಡಿ ಸರ್ ನೀವು ಸ್ಟಾರ್ ಜನರು ಆಕ್ಚುಲಿ ರಿಸೀವ್ ಮಾಡಾದ್ಮೇಲೆ ನಾವು ಸ್ಟಾರ್ ಇನ್ನೂ ಬಟ್ ಅಲ್ಲಿ ನಾನು ಕೇಳ್ಪಟ್ಟೆ ಇದಕ್ಕೆ ಅದು ತೆಲುಗು ಸಿನಿಮಾಗೆ ಪ್ಲಾನಿಂಗ್ ನಡೀತಾ ಇದೆ ಅಂತ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ ಆಕ್ಚುಲಿ ಏನ್ ಗೊತ್ತಾ ಸರ್ ನಂದು ಈ ಸಿನಿಮಾ ಬೇಸ್ ಹೆಂಗಿದೆ ಅಂದ್ರೆ ನಂದು ಮ್ಯಾನೇಜ್ ಮಾಡೋದೆಲ್ಲ ನಮ್ಮಮ್ಮನ ಸೊ ನಂದು ಶೂಟ್ ಇದೆ ಅಂದ್ರೆ ನನ್ಗೆ 1-2-3 days ಬ್ಯಾಕ್ ಗೊತ್ತಾಗುತ್ತೆ ಎಲ್ಲ ಗರ್ಲ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಎಲ್ಲ ಅಮ್ಮನ ಮೇಲೆ ಅಪ್ಪನ ಮೇಲೆ ತಕ್ಕೊತಾರಲ್ಲ ಯಾಕಂದ್ರೆ ಸರ್ ಬಿಕಾಸ್ ಗರ್ಲ್ಸ್ ಅಂದ್ರೆ ತುಂಬಾ ಸೆನ್ಸಿಟಿವ್ ಸರ್ ಇಡೀ ವರ್ಲ್ಡ್ ಅಲ್ಲಿ ಗರ್ಲ್ಸ್ ಬೇರೆ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಏನ್ ಬೇರೆ ಎಲ್ಲ ಎಕ್ಸಾಂಪಲ್ಸ್ ಅಂದ್ರೆ ಲೈಕ್ ಬೇರೆ ಏನೇ ನೀವೊಂದು ಡ್ರೆಸ್ ತಗೊಳ್ಳೋದಾಗಿರ್ಬೋದು ಸರ್ ಅದನ್ನು ನಾನು ಅಮ್ಮನ್ನೇ ಕೇಳೋದು ಸರ್ ಬಾಯ್ ಫ್ರೆಂಡ್ ಮ್ಯಾನೇಜ್ ಮಾಡ್ಬೇಕಂದ್ರೆ ಅಮ್ಮನ ಕೇಳ್ಬಿಟ್ಟೆ ಮಾಡ್ತೀರಾ ಸರ್ ಬಾಯ್ ಫ್ರೆಂಡ್ ಏನಿಲ್ಲ ಬಾಯ್ ಫ್ರೆಂಡ್ ಮಾಡ್ಕೊಂಡ್ರೆ ನಾವು ಅಮ್ಮಂಗೆ ಹೇಳ್ಬೋದು ಬಟ್ ಬಾಯ್ ಫ್ರೆಂಡ್ ಏನು ನಮ್ಮ ಲೈಫ್ ಅಲ್ಲಿ ಅವೆಲ್ಲ ಸೀನ್ ಇಲ್ಲ ಅಂತ ನಾನು ಹೇಳ್ತೀನಿ ನಾರ್ಮಲ್ ಆಗಿ ಸರ್ ಅದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ವಲ್ಲ ನಂಗೆ ಗೊತ್ತಿಲ್ವಲ್ಲ ಬೇರೆ ಹುಡುಗಿರನ್ನ ಕೇಳಬೇಕು ಬಾಯ್ ಫ್ರೆಂಡ್ಸ್ ಇರೋ ಹುಡುಗಿರನ್ನ ಸರ್ ನಿಮ್ಮ ಲೈಫಲ್ಲಿ ರಿಯಲ್ ಲೈಫಲ್ಲಿ ಲವ್ ಲೈಫ್ ಸಮಥಿಂಗ್ ಹಾಗೇನೂ ಇಲ್ಲ ಸರ್ ನೋಡಿದ್ರೆ ಕಾಣುತ್ತಾ ಮೇಡಮ್ ಸೊ ಇಂಥ ಮುಖಗಳೇ ಸರ್ ಜಾಸ್ತಿ ಮೇಡಮ್ ಆ ಥರ ಅಂತೂ ಯಾವುದೂ ಇಲ್ಲ ಓಕೆ
ಸರ್ ಟೈಮ್ ನೋಡಿ ಸರ್ 30 ಮಿನಿಟ್ಸ್ ಏನೋ ಆಗೋಯ್ತು. ಒಂದ್ಸಲ ಕಾಲ್ ಮಾಡಿ ಸರ್ ಮತ್ತೆ. ಅಯ್ಯೋ ದೇವ, ಇವ್ರು ಇಷ್ಟೊತ್ತು ಮಾಡಿದ್ರೆ ಹೆಂಗೆ ಕತೆ? ಬಿಸಿ ಬರ್ತಾ ಇದೆಯಲ್ಲ ಮೇಡಮ್? ಬಿಸಿ ಬರ್ತಿದೆ ನೋಡಿ. ಸೈಲೆಂಟ್ ಇಟ್ಟಿದ್ದೀರಾ? ಅಯ್ಯೋ ಶ್ರೀಕಾಂತ್ ಸರ್ ಕಾಲ್ ಮಾಡಿದ್ದಾರೆ. ಓ ಮಾಡಿ. ಅವ್ರದ್ದು ಬಿಸಿ ಬರ್ತಿದೆಯಲ್ಲ ಸರ್? ಹೌದಾ? ಗೊತ್ತಿದೆ ಸರ್, ಇದೊಂದು ತಲೆನೋವು. ಹಾಯ್ ಸರ್. ಹಾಯ್ ಸರ್. ಸರ್ ಏನ್ ಸರ್ ನನಗೊಂದು ಕಾಲ್ ಮಾಡಿಲ್ಲ, ಬರೀ ಇವ್ರನ್ನ ಕರೆದಿದ್ದೀರಾ? ನನಗೆ ಕಾಲ್ ಮಾಡಿ ಏನ್ ಸರ್? ಖಂಡಿತ ಬನ್ನಿ, ಅದರ ಬಗ್ಗೆ ಮಾತಾಡೋಣ. ಬನ್ನಿ ಸರ್. ಯಾವ ವರ್ಷ ರಿಲೀಸು ಏನು ಅಂತ ಎಲ್ಲ ಕೇಳ್ತಾ ಇದ್ದಾರೆ ಮೇಡಮು. ಏನು ಹೇಳಿಲ್ಲ ಅಂತಾರೆ. ಏನು ಹೇಳಿಲ್ವಲ್ಲ ಸರ್? ಹೇಳಿ ಸರ್. ನನಗಿಂತ ಮುಂಚೆ ಅವ್ರಿಗೆ ಹೇಳಿರ್ತೀರ, ನೋಡಿದ್ರೆ ಅವ್ರು ನೋಡ್ರೆ ನಿಮ್ಗೆ ಹೇಳಿರ್ತಾರೆ, ನೀವು ನೋಡ್ರೆ ನಮ್ಗೆ ಹೇಳಿಲ್ಲ ಅಂತ ಇಬ್ರು ಡಿಸ್ಕಷನ್ ನಡೀತಾನೆ ಇದೆ ಯಾರಿಂದ. ಹೌದು ಇವಾಗ ಒಂದು ಕಾಫಿ ಹೇಳ್ಬಿಟ್ಟು Sure. ಮಂಡ್ಯ ಇದೆ. ಸರ್ ತುಂಬಾ ಖುಷಿ ಇದೆ. ರಿಲೀಸಿಂಗ್ ಡೇಟ್ ಯಾವಾಗ ಅಂತ 16 ಫೆಬ್ರವರಿ ಅಂತ ಇವ್ರು ಹೇಳಿದ್ರು, ನನಗೂ ಗೊತ್ತಿರಲಿಲ್ಲ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಎಲ್ಲ ಕಡೆಯಿಂದ. ಖುಷಿ ಆಯ್ತು ನಿಮ್ಮಿಬ್ರು ಕಡೆಯಿಂದ. ರೀಲ್ಸು ಅಷ್ಟೇ, ಏನ್ ಪಬ್ಲಿಕ್ ಅವರು ನೋಡಿದ್ರಂಗೆ ಎಷ್ಟು ಜನ ರೀಲ್ಸ್ ಮಾಡ್ತಾ ಇದಾರೆ. ಹೌದು. ಅವರು ನಮ್ಮ ಸಾಂಗ್ ಆಡಿಯೋ ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡ್ತಾರೆ, ಅದೇ ಖುಷಿ ಆಗ್ತಾರೆ ನಮ್ಗೆ. ಯೂಟ್ಯೂಬ್ ಅಲ್ಲಿ ಫಸ್ಟ್ ಡೆಬ್ಯೂ ಮೂವಿ. ಹೌದು ಸರ್. ಏನ್ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಗ್ತಿದೆ ಸರ್, ಬಿಕಾಸ್ ಮಂಡ್ಯ ಹೈದ ಅನ್ನೋ ಟೈಟಲ್ ಅಲ್ಲಿ ನಾನು ಹೀರೋಯಿನ್ ಆಗಿ ಬರ್ತಿರೋದು ನಂದು ಪುಣ್ಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಒಳ್ಳೆ ಪ್ರೊಡಕ್ಷನ್ ಅಲ್ಲಿ ಅದು ನಿಮ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನನಗೊಂಥರ ಡೈರೆಕ್ಟರ್ ಹಿಂಗಿರ್ತಾರೆ, ಪ್ರೊಡ್ಯೂಸರ್ ಹಿಂಗಿರ್ತಾರೆ ಅಂತ ಒಂದು ಸೀರಿಯಸ್ನೆಸ್ ಇರ್ತಾರಲ್ಲ, ಸೀರಿಯಸ್ ಹುಡುಗರು, ಸೀರಿಯಸ್ ಡೈರೆಕ್ಟರ್, ಸೀರಿಯಸ್ ಪ್ರೊಡ್ಯೂಸರ್ ಅಂತ ಹಂಗೇನು ಅನಿಸ್ತಾ ಇಲ್ಲ ಸರ್. ತುಂಬಾ ಫ್ರೆಂಡ್ಲಿ ಆಗಿ. ಇಲ್ಲ ಸರ್, ಬರೀ ಟೈಮ್ ನಾವು ಅರ್ಧ ಗಂಟೆಯಿಂದ ಕೂತಿದ್ದೀವಿ, ನೀವು ಯಾರು ಬರ್ದಿಲ್ಲ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. Okay. ಡೇಟ್ ಬಗ್ಗೆ ಫಸ್ಟ್ Okay. ಡಿಸ್ಟ್ರಿಬ್ಯೂಷನ್ ಬಗ್ಗೆ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ಇಲ್ಲ, ಇನ್ನೊಂದು ಸಿನಿಮಾ ಏನೋ ಪ್ಲಾನ್ ಆಗ್ಬಿಟ್ಟಿದೆ, ಸೊ ಹಾಗಾಗಿ ಇನ್ನೊಂದು ಸಿನಿಮಾಗೋಸ್ಕರ ಡೇಟ್ ಸ್ವಲ್ಪ ಇಟ್ಕೊಡಿ. ಸರ್ ಇವ್ರು ಹೇಳಿದ್ದು, ಇವ್ರೇನು ಬಿಸಿ ಡೇಟ್ಸ್ ಇದ್ರಂತೆ, ಆಮೇಲೆ ಬಿಸಿ ಡೇಟ್ಸ್ ಇದ್ರಿಂದ. ಮಾಡಿದ್ದೀರಾ? ಹೌದು ಸರ್, ಹೌದು ಸರ್, ಏನೇ ಇದ್ರು ಪರ್ಮಿಷನ್. ಹೌದು ಸರ್, ನೆಕ್ಸ್ಟ್ ಹೌದು ಸರ್. ಸರ್ ನಾನು ಆ ಥರ ಏನು ಹೇಳೇ ಇಲ್ಲ. ಇವ್ರೇನು ಹೇಳಿದ್ರು ಗೊತ್ತಾ, ನನ್ನ ಬಿಸಿ ಡೇಟ್ಸ್ ಇತ್ತು, ಅವ್ರು ನನಗೋಸ್ಕರ ವೇಟ್ ಮಾಡ್ತಿದ್ರು. ಅದಾದ್ಮೇಲೆ ಸರ್ ಈ ಸಿನಿಮಾಗೆ ನಂದು ಬಿಫೋರ್ ಸರ್ ನಾನು ಯಾವುದೇ ಮೂವಿ ಇನ್ನ ಒಪ್ಕೊಂಡಿಲ್ಲ ಸರ್. ಫಿಲಮು ಮಂಡ್ಯ. ಹೌದೌದು, ನಾನೇ ಮಂಡ್ಯ ಇದ್ದ. ನಾನು ಮಂಡ್ಯ ಇದ್ದಾನೆ. ಹಾ ಸರ್, ಫಸ್ಟ್ ಮೊನ್ನೆ ಆಟೋ ಹಿಂದೆ ಪೋಸ್ಟ್ ಹಾಕಿದ್ರು, ನೋಡಿದೆ. ಇಲ್ಲೇ ತರ ಬೇರೆ ತರ ಕಾಣಿಸ್ತಾರೆ, ಇಲ್ಲೇ ಒಂಥರ ಕಾಣಿಸ್ತಾರೆ. ಸಿನಿಮಾಗೆ ಡೈರೆಕ್ಟರ್ ಸಿನಿಮಾಗೆ ಈ ಒಂದು ಬೇರೆ ಲುಕ್ ಹೇಳಿದ್ರು, ಅದಕ್ಕೆ ಇದು ಮಾಡಿದ್ರೆ. ಹೇಗೆ ಚೆನ್ನಾಗಿಲ್ವಾ ಇದು? ಅದೇ ಅದೇ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಯಾವ ಸರ್ ಸಿನಿಮಾ ರಿಲೀಸ್ ಗೊತ್ತಿಲ್ವಾ ನಿಮ್ಗೆ? ಪ್ರೊಡ್ಯೂಸರ್ ಮಾತ್ರ ನೋಡೋದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು. ಪ್ರೊಡ್ಯೂಸರ್ ಬಾಯಲ್ಲ ಕೇಳಿ. ಸರ್ ಯಾವ ಸರ್? ದರ್ಶನ್ ಬರ್ತ್ಡೇ ಗೊತ್ತಾ ಡೇಟ್? 16th. ಸರ್ ಅವತ್ತೇ ನಮ್ಮ ಸಿನಿಮಾ ರಿಲೀಸ್. ಡಿ ಬಾಸ್ ದರ್ಶನ್ ರಿಲೀಸ್ ದಿನನಾ? ಇನ್ನೇ ದರ್ಶನ ಅನ್ಕೊಂಡ್ರಿ. ಚಾಲೆಂಜ್. ನಾನು ಅವತ್ತು 15ನೇ ತಾರೀಕು ಸಿನಿಮಾ ನೋಡ್ತೀನಿ ಸರ್. ನಾನು ಮಂಡ್ಯದೇನೆ ಸರ್, ಬನ್ನೂರು ಸರ್ ನಮ್ದು. ಹೌದಾ? ಇವೇನು ಮಂಡ್ಯದವರೇನೆ? ನಾವು ಮಂಡ್ಯ. ನಾನು ಥಿಯೇಟರ್ ನೋಡ್ತೀನಿ ಸರ್. ನೋಡಿದ್ದೆಲ್ಲ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. Thank you. ಮಿಸ್ ಮಾಡ್ಬಿಡಿ. ನಿಮ್ಮ ಮಿಸ್ಸಸ್ ಜೊತೆ ಹೋಗ್ಬಿಟ್ಟು ಬನ್ನಿ. ಖಂಡಿತ ಸರ್. ಮದುವೆ ಆಗೈತೆ ತಾನೆ? ಇಲ್ಲ ಸರ್, ಮಿಸಸ್ ಅನ್ಕೊಂಡು ಬೇರೆಯವ್ರ ಜೊತೆ ಏನಪ್ಪಾ ನಿಮ್ಮ ಇಬ್ಬರದ್ದು ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಮಂಡ್ಯ ಇದ ಮೂವಿಲಿ. ಸೂಪರ್ ಸರ್. ಆಕ್ಚುಲಿ ಆಚೆಯಿಂದನೂ ನ್ಯೂಸ್ ಬರ್ತಾ ಇದೆ, ಬೇರೆ ಪಬ್ಲಿಕ್ ಇಂದನೂ ತುಂಬಾ ಚೆನ್ನಾಗಿದೆ, ವರ್ಕೌಟ್ ಆಗ್ತಿದೆ. ಇಬ್ರು ನೋಡಿದ್ರೆ ಯೂತ್
ಹೆಂಗ್ ಕಪಲ್ಸ್ ತರ ಕಾಣ್ತಾ ಇದ್ರ ಅಂತಾನು ಹೇಳ್ತಾ ಇದ್ದಾರೆ. ಹೌದಾ, ನಿಮ್ಗೆ ಹೇಗೆ ವರ್ಕ್ ಆಯ್ತು? ಹೌದು ಸರ್, ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಲೈಕ್ ನಮ್ಮಿಬ್ರದ್ದಂತಾನೆ ಅಲ್ಲ, ಜನರು ಬಾಯಿಂದ ಕೇಳಕ್ಕೆ ಅದು ಒಂಥರ ಖುಷಿ ಅಂತ ಅನ್ಸುತ್ತೆ. ಬಿಕಾಸ್ ಕೆಮಿಸ್ಟ್ರಿ ವರ್ಕೌಟ್ ಕೂಡ ಆಗಿದೆ, ಪೇರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ತುಂಬಾ ಜನರು ಬಾಯಿಂದ ಟೋಟಲಿ ಸಬ್ಜೆಕ್ಟ್ ಕೇಳಿದ ತಕ್ಷಣ ನಿಮ್ಗೆ ಯಾವ ತರ ಇಂಪ್ರೆಸ್ ಆಯ್ತು ಈ ಸಿನಿಮಾ ಮಾಡಕ್ಕೆ ನಿಮ್ಗೆ? ಸರ್, ಫಸ್ಟ್ ಆಫ್ ಆಲ್ ಮಂಡ್ಯ ಹೈದ ಅನ್ನೋ ಟೈಟಲೇ ಇಂಪ್ರೆಸ್ ಆಗೋಯ್ತು ಸರ್. ಆ್ಯಂಡ್ ಇನ್ನು ಸ್ಟೋರಿ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಅದ್ರ ಕ್ಲೈಮ್ಯಾಕ್ಸ್ ಸೀನ್ ಆಗಲಿ, ಅದ್ರ ಫಸ್ಟ್ ಹಾಫ್ ಆಗಲಿ, ಆಮೇಲೆ ಆರ್ಟಿಸ್ಟ್, ಕಾಮಿಡಿಯನ್ ಯಾರ್ಯಾರಾಗಲಿ. ಅವ್ರ ಹುಡುಗನು ಮಂಡ್ಯದವ್ರೆ ಅಂತೆ, ಯಾರು? ಬಾಯ್ ಫ್ರೆಂಡ್ ಮಂಡ್ಯದವ್ರಂತೆ. ಸೊ ಹಾಗಾಗಿ ಮಂಡ್ಯ ಇದೆ ಅಂದ ತಕ್ಷಣ ಇನ್ನೂ ಈಸಿಯಾಗಿ ಕನೆಕ್ಟ್ ಆಗಿ ಲೈಕ್ ತುಂಬಾ ಈಸಿ. ಹೌದಾ ಮೇಡಮ್? ಗೊತ್ತಿರ್ಲಿಲ್ಲ. ಹೌದಾ ಮೇಡಮ್? ಸರ್, ನೀವು ಎಲ್ಲೆಲ್ಲೋ ಹೋಗ್ತೀರಿ. ಒಂದ್ ನಿಮಿಷ. ಮಂಡ್ಯದಲ್ಲಿ ಹುಡುಗನ್ ನೋಡಿದೀನಿ. ಸೊ ಅವರೇ ಲೈಕ್ ಮಂಡ್ಯದಲ್ಲಿ ಮದುವೆ ಮಾಡ್ತಾ ಇದೀನಿ. ಸರ್, ಇಷ್ಟು ಬೇಗ ಯಾರು ಮದುವೆ ಆಗಲ್ಲ ಸರ್. ಇವ್ರು ಏನಂತ ಹೇಳಿದ್ರು, ಇನ್ನೂ ಈಸಿನೇ ಅಲ್ವಾ, ನಂಗೆ ಮಂಡ್ಯ ಹುಡುಗ ಹೆಂಗಿದ್ರು ಇದ್ದಾನೆ, ಜೊತೆಗೆ ಲೈಕ್ ಮಾತಾಡಕ್ಕೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇನ್ನು ಸರ್, ಇವ್ರು ಏನ್ ಗೊತ್ತಾ, ಇವ್ರು ಉಲ್ಟಾ ಹೇಳಿ ಸರ್. ಮಂಡ್ಯ ಐದ ಅಂತ ಸಿನಿಮಾ ಮಾಡಿದ್ಮೇಲೆ ಮಂಡ್ಯ ಹುಡುಗನೇ ಲವ್ ಮಾಡ್ಬೇಕು ಅಂತ ಅನ್ಸ್ತಾ, ಅಥವಾ ಮದುವೆ ಆಗ್ಬೇಕು ಅಂತ ಅನ್ಸ್ತಾ, ಅಥವಾ ಮೊದಲೇ ಫಿಕ್ಸ್ ಆಗಿತ್ತ? ಸರ್, ಆ ಥರ ಏನಿಲ್ಲ ಸರ್. ಲವರು ಇಲ್ಲ, ಯಾವ ಮಂಡ್ಯ ಹುಡುಗನೂ ಇಲ್ಲ. ಇವ್ರು ಸುಮ್ನೆ ಇವ್ರ ಕಥೆನ ನನಗೆ ಹೇಳ್ತಿದ್ದಾರೆ ಸರ್. ಅಲ್ಲೇ ಬರ್ಬೇಕಾದ್ರೆ ನಮ್ಮ ಫೋನಲ್ಲಿ ನೋಡಿದೆ, ಓಕೆ ಆಮೇಲೆ ಮಾಡ್ತೀನಿ ಚಿನ್ನ ಅಂತಂದ್ರು. ಸೊ ಅವಾಗ ನನ್ ಕೇಳಿಸ್ತು ಸ್ವಲ್ಪ ಸರ್, ಅದಂಗೆ ಫೋನಲ್ಲಿ ಇವ್ರು ಇದ್ದಾರೆ, ನಾನು ಬೇರೆಯವ್ರ ಫೋನಲ್ಲಿ ಹೇಗೆ ಸರ್ ಮಾತಾಡಕ್ಕಾಗುತ್ತೆ? ಕಾನ್ಫರೆನ್ಸ್ ಏನಾದ್ರು ಬೇರೆ ಇದ್ರಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೆ ಸರ್. ಬರೀ ಹಾಕಿಲ್ಲ, ಇವರು ಪರ್ಸನಲ್ ಆಗಿ ಹಾಕಿದ್ರು. ಕ್ಲೋಸ್ ಫ್ರೆಂಡ್ಸ್ ಅಂತ ಬರುತ್ತಲ್ಲ, ಆ ಕ್ಲೋಸ್ ಫ್ರೆಂಡ್ಸ್ ಇದ್ರಲ್ಲಿ ಹಾಕಿದ್ರು. ನಮ್ಮ ಹುಡುಗ ಯಾರೋ ಒಬ್ಬ ನೋಡಿ ನನಗೆ ಸರ್ ಚಾನ್ಸ್ ಇಲ್ಲ. ನಮ್ಮ ಅಮ್ಮನೇ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತೇನೆ. ಮಂಡ್ಯ ಇದ ಸಿನಿಮಾ ನೋಡಿ ಲೈಕ್ ಅಂದ್ರೆ ಲೈಕ್ ಮಂಡ್ಯದ ಲೈಕ್ ಒಂದು ಏನ್ ಸ್ಟೋರಿ ಇದೆ ಆ ಒಂದು ನೋಡಿ ಇವ್ರಿಗೆ ಮಂಡ್ಯ ಹುಡುಗನ ಮೇಲೆ ಲವ್ ಆಗಿದೆ. ಈಗ ಇರ್ಲಿ, ಲವ್ ಆಮೇಲೆ ಆ ಕಡೆ ಇರ್ಲಿ, ನಮ್ದು 16th ರಿಲೀಸ್ ಆಗ್ತದೆ. ನಮ್ಮ ಮಂಡ್ಯದ ಲವ್ ಬಗ್ಗೆ ಮಾತಾಡಿ. ನಿಮಗೆ ಸಾಂಗ್ಸ್ ಅಲ್ಲಿ ಯಾವ ಸಾಂಗ್ ಇಷ್ಟ ಆಯ್ತು, ಫೈಟ್ಸ್ ಅಲ್ಲಿ ಯಾವ ಫೈಟ್ಸ್ ಇಷ್ಟ ಆಯ್ತು, ಕಥೆಯಲ್ಲಿ ಯಾವ್ದು ಸಿಚುವೇಶನ್ ಇಷ್ಟ ಆಯ್ತು, ಅದನ್ನ ದಯವಿಟ್ಟು ಹೇಳಿ ಸರ್. ಮಾಸ್ಗೆ ಅಂತ ಬಂದ್ರೆ ಟೈಟಲ್ ಸಾಂಗ್ ಇದೆ, ಡ್ಯುಯೆಟ್ ಸಾಂಗ್ಗೆ ಅಂತ ಬಂದ್ರೆ ಲೈಕ್ ಲವ್ ಕಪಲ್ಸ್ಗೆ ಅಂತ ಬಂದ್ರೆ ಲೈಕ್ ಡ್ಯುಯೆಟ್ ಸಾಂಗ್ ಇದೆ. ಸೊ ಈಗ ಇರ್ಬೇಕಾದ್ರೆ ನಮ್ಗೆ ಎಲ್ಲ ಪ್ಯಾಕೇಜ್ ಅಲ್ಲಿ ಇರುವಂತ ಸಿನಿಮಾ ಕೊಟ್ಟಿದ್ದೀರಾ ನೀವಿಬ್ರು, ಇನ್ನೇನ್ ಬೇಕು ಸರ್ ನಮ್ಗೆ? ನಿಮ್ಗೆ ಯಾವ್ದು ಇಷ್ಟ ಆಯ್ತಮ್ಮ? ಸರ್, ಅಫ್ಕೋರ್ಸ್ ಸರ್, ಟೀಸರ್ ಆಗಲಿ, ಟ್ರೇಲರ್ ಆಗಲಿ, ಸಾಂಗ್ಸ್ ಆಗಲಿ, ಟೈಟಲ್ ಸಾಂಗ್ ಆಗಲಿ, ನಮ್ಮ ಡ್ಯುಯೆಟ್ ಸಾಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ನಾವು ನಮ್ಮನ್ನೇ ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಪೇರು ಮ್ಯಾಚ್ ಆಗಬೇಕು, ಕೆಮಿಸ್ಟ್ರಿನೂ ಮ್ಯಾಚ್ ಆಗಬೇಕು. ಆ್ಯಂಡ್ ಹಾಗೆ ಟೈಟಲ್ ಸಾಂಗ್ ಅದು ಹುಕ್ ಸ್ಟೆಪ್ ಆಗಲಿ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಮಾಡ್ತಿದ್ದಾರೆ. ಸೊ ನಮ್ಮ ಸಾಂಗಲ್ಲಿ ರೀಲ್ಸ್ ಮಾಡ್ತಿದ್ದಾರೆ, ಅದೊಂಥರ ಖುಷಿ ಆಗ್ತಿದೆ. ಸೊ ಇಂಥ ಕತೆ ಕೊಟ್ಟಿದ್ದಕ್ಕೆ, ಇಂಥ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ನಾನು ಇಬ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಿಮ್ಮಿಬ್ಬರಿಗೂ ಫ್ಯೂಚರ್ ಇದೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಮಾಡಿದಿರಾ. ನಿಮ್ಗೆ ಔಟ್ಪುಟ್ ತೋರಿಸಿಲ್ಲ, ನಾವು ನೋಡಿದೀವಿ ಔಟ್ಪುಟ್. ನೋಡಿ ಸರ್, ಮೋಸ ತಾನೆ ಸರ್. ಅಷ್ಟು ನಾವು ಒಂದು ಜಡ್ಜ್ಮೆಂಟ್ ಬೇಕಲ್ವಾ, ಸಿನಿಮಾ ಯಾವ ಮಟ್ಟಕ್ಕೆ ಬಂದಿದೆ, ಯಾವ ಮಟ್ಟಕ್ಕೆ ಜನಗಳು ತಲುಪಿಸ್ಬೇಕು, ಅದನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಸರ್, ನಮಗೆ ಯಾವಾಗ ತೋರಿಸ್ತೀರಾ ಸರ್? ನಿಮಗೆ 16th ನಾವು 16th ನೋಡೋಣ. ನೋಡಿ, ನೀವು ಸರಿ ಸರ್, ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ, ನಿಮ್ಮ ಒಂದು ಆಡಿಯನ್ಸ್ ಜೊತೆ ನೋಡಿ Sure, ಖುಷಿ ಪಡಿ. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ರಿಸಲ್ಟ್ ಸಿಕ್ಕಿದೆ. ಖಂಡಿತ ನಿಮ್ಗೆ ಇಬ್ಬರಿಗೂ ಫ್ಯೂಚರ್ ಇದೆ, ಖಂಡಿತ ಒಳ್ಳೇದಾಗತ್ತೆ. ನಾನಂತೂ ಖಂಡಿತವಾಗ್ಲೂ ನಮ್ಮ ಕನ್ನಡ ಪ್ರೇಕ್ಷಕರ ಜೊತೆನೆ ಈ ನಮ್ಮ ಮಂಡ್ಯದ ಸಿನಿಮಾ ನೋಡ್ತೀನಿ. ಎಲ್ಲಾರು ನನ್ನ ಸ್ನೇಹಿತರಿಗೆ, ನಮ್ಮ ಹುಡುಗರಿಗೆ ಎಲ್ಲರಿಗೂ ಹೇಳಿ ಸಿನಿಮಾ ಕರ್ಕೊಂಡ್ಬರ್ತೀನಿ. ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಂಡ್ ಕನ್ನಡ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡ್ತೀನಿ. ನೀನು ಮಂಡ್ಯದವನಾಗಿರೋದ್ರಿಂದ ನಾನು ಹೇಳ್ತೀನಿ ಕೇಳು. ಫಸ್ಟ್ ಬೆಂಗಳೂರಲ್ಲಿ ವೀರೇಶ್ ಥಿಯೇಟರ್ ರಿಲೀಸ್ ಆಗ್ತಾ ಇದೆ, ಮಂಡ್ಯದಲ್ಲಿ ಸಂಜಯ ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಆಲ್ ಓವರ್ 70ರಿಂದ 80 ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಎಲ್ಲ ನಾಟಿ ಒಂದು ಮಂಡ್ಯ ಮಾತ್ರ ಸೀಮಿತ ಅಲ್ಲ ಈ ಸಿನಿಮಾ, ಇಡೀ ಕರ್ನಾಟಕ ಜನತೆನೇ ಇಷ್ಟಪಡುವಂತ ಸಿನಿಮಾ ನಾವು ಮಾಡಿದ್ದೀವಿ. ಖಂಡಿತ ನಿಮ್ಗೆಲ್ಲ ಒಂದು ಒಳ್ಳೆ ಫ್ಯೂಚರ್ ಅಂತೂ ಇದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಆಶೀರ್ವಾದ. ಬುಕ್ ಮೈ ಶೋ ಓಪನ್ ಆಗುತ್ತೆ ಸರ್. 3 days ಮುಂಚಿತವಾಗಿ ಆಗೋದು. ಈಗಲೇ ಆತರ ಪಡಬೇಡಿ. ನಿಮ್ ಬಾಯ್ ಫ್ರೆಂಡ್ ಹೇಳಿ, ನಿಮ್ ಗರ್ಲ್ ಫ್ರೆಂಡ್ ಹೇಳಿ, ನಿಮ್ ಕ್ಲಾಸ್ ಸರ್, ಇವ್ರು ನೋಡಿ ಸರ್, ಮಂಡ್ಯ ಹೈದ ಬಗ್ಗೆ ಮಾತಾಡು ಅಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ಕೊಂಡು ಸೀರಿಯಸ್ಲಿ ಎಲ್ಲರೂ ಬುಕ್ ಮೈ ಶೋ ಬುಕ್ ಮಾಡಿ. ಈಗ ಹೇಳಿ ಸರ್, ನಾವ್ ಅವಾಗ್ಲೇ ಇಂಟ್ರೆಸ್ಟೆಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಾಗ್ಲಿ ಎಲ್ರಿಗೂ ಶೇರ್ ಮಾಡಾಯ್ತು. ಹುಬ್ಳಿಯಿಂದ ಫೋನ್ ಬರ್ತಾ ಇದೆ, ಹುಬ್ಳಿಯಿಂದನೂ ಕೇಳ್ತಾ ಇದಾರೆ ಅವರು, ಯಾವಾಗ ಲೈಕ್ ಸಿನಿಮಾ ಅಡ್ವಾನ್ಸ್ ಬುಕಿಂಗ್ ಯಾವಾಗ ಓಪನ್ ಆಗುತ್ತೆ, ಅಡ್ವಾನ್ಸ್ ಯಾವಾಗ ಬುಕಿಂಗ್ ಓಪನ್. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಇಂಡಸ್ಟ್ರಿಗೂ ಗೊತ್ತಿರೋ ವಿಷಯನೇ. 3 days ಮುಂಚಿತವಾಗಿ ನಮ್ದು ಬುಕಿಂಗ್ ಓಪನ್ ಆಗುತ್ತೆ ಬುಕ್ ಮೈ ಶೋ ಅಲ್ಲಿ. ದಯವಿಟ್ಟು ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡಿ ನಮ್ಮ ಪ್ರೇಕ್ಷಕರಿಗೆ ಮತ್ತೆ ಎಲ್ಲರೂ ನಮ್ಮ ಕನ್ನಡ ನಾಡಿನ ಜನತೆ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಮಂಡ್ಯ ಐದ ಸಿನಿಮಾನ 3 ದಿನ ಮುಂಚಿತವಾಗಿಯೇ ಬುಕ್ ಮೈ ಶೋ ಅಲ್ಲಿ ಓಪನ್ ಆಗುತ್ತೆ. ದಯವಿಟ್ಟು ನಿಮ್ಮ ಹತ್ತಿರ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿ ಸಿನಿಮಾ
ಸಿನಿಮಾನ ವೀಕ್ಷಣೆ ಮಾಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಒಳ್ಳೇದಾಗತ್ತೆ, ನಿಮ್ಗಿಬ್ರಿಗೂ ಒಳ್ಳೇದಾಗತ್ತೆ ಎಕ್ಸ್ಪೆಷಲಿ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಸಾರಿ, ಅವಾಗಲೇ ನಾವು ಪ್ರ್ಯಾಂಕ್ ಮಾಡಿದ್ವಿ. ಹುಡುಗಲ್ ಅವರಿಲ್ಲ, ಹುಡುಗಲ್ ಹೌದು. ಇಂಟ್ರೆಸ್ಟ್ ಇಲ್ಲ ಇಬ್ರಿಗೂ. ಸೊ ಈಗ ನಿಮ್ಮ ಒಂದು ಪೇರ್ ಕಡೆಯಿಂದ ನಮ್ಮ ಮಂಡ್ಯ ಇರೋ ಸಿನಿಮಾಗೆ 16th ರಿಲೀಸ್ ಆಗ್ತಿದೆ, ಅದ್ರ ಕಡೆಯಿಂದ ಒಂದು ಜನಗಳಿಗೆ, ನಮ್ಮ ಕರ್ನಾಟಕದ ಜನತೆಗೆ ಕೇಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಹೌದು, ಅವ್ರು ಹೇಳೋದ ಕರೆಕ್ಟು, ಒಂದು ಪ್ರ್ಯಾಂಕ್ ಥರ ಮಾಡಿದ್ದು ನಾವು. ಬಟ್ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಮನಸ್ಸಿಗೆ ಹತ್ರ ಆಗುವಂಥ ಸಿನಿಮಾ ನಮ್ಮ ಮಂಡ್ಯ ಆಯ್ತಾ. ಆ್ಯಂಡ್ ಪ್ರೊಡ್ಯೂಸರ್ ಹೇಳಿದಾಗೆ ಅಡ್ವಾನ್ಸ್ ಬುಕ್ಕಿಂಗ್ 3 ದಿನ ಹಿಂದೆ ಓಪನ್ ಆಗುತ್ತೆ. ದಯವಿಟ್ಟು ಬುಕ್ ಮೈ ಶೋಲಿ ಬುಕ್ ಮಾಡಿದಾಗ ನಿಮಗೆ ರಿವ್ಯೂ ಹಾಕೋ ಆಪ್ಷನ್ ಸಿಗುತ್ತೆ. ಸೊ ದಯವಿಟ್ಟು ಬುಕ್ ಮೈ ಶೋಲೇ ಬುಕ್ ಮಾಡಿ. ಆ್ಯಂಡ್ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. 17ನೇ ತಾರೀಕು ನಿಮ್ಮ ಮಂಡ್ಯ ಆಯ್ತಾ ನಿಮ್ಮ ಚಿತ್ರಮಂದಿರಗಳಲ್ಲಿ ಬರ್ತಾನೆ. ಇಂಟ್ರಾಕ್ಷನ್ ಮಾಡ್ಕೊಂಡು ಸೊ ಆ್ಯಕ್ಚುಲಿ ಇದು ಪ್ರ್ಯಾಂಕ್ ಆಗಿತ್ತು. ನಾವು ರಿಯಲಲ್ಲಿ ಇಷ್ಟು ಏನು ವೇಟಿಂಗ್ ಸೀನ್ಸ್ ಆಗಲಿ ಅಥವಾ ಏನು ಆ ಥರ ಏನಿಲ್ಲ. ಎಲ್ಲರೂ ಆನ್ ಟೈಮ್ ಆರ್ಟಿಸ್ಟೇ, ಆನ್ ಟೈಮ್ ಡೈರೆಕ್ಟರ್, ಆನ್ ಟೈಮ್ ಪ್ರೊಡ್ಯೂಸರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 16 ಫೆಬ್ರವರಿ ನಮ್ಮ ಮಂಡ್ಯ ಹೈದ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಹಾಗೂ ಹೋಲ್ ಪ್ಯಾಕೇಜ್, ನಿಮಗೆ ಹೋಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಎಲ್ಲರೂ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ನೋಡಿ. ಹಾಗೂ ಬುಕ್ ಮೈ ಶೋ ಅಲ್ಲಿ 3 ದಿನದ ಮುಂಚಿತವಾಗಿಯೇ ನಿಮಗೆ ರಿವ್ಯೂ ಅನ್ನೋ ಆಪ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ರಿವ್ಯೂ ಕೊಡಿ ಆ್ಯಂಡ್ ಬುಕ್ ಮೈ ಶೋ ಅಲ್ಲೇ ಬುಕ್ ಮಾಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಾಡಿನ ಸಮಸ್ತ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ಇದೇ ಫೆಬ್ರವರಿ 16th ಸಿನಿಮಾ ಮಂಡ್ಯ ಇದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಾರಿ, ಸ್ಟಾರ್ಟಿಂಗ್ ಹೇಳ. ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ಇದೇ ಫೆಬ್ರವರಿ 16th ನಮ್ಮ ಕನ್ನಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾದಲ್ಲಿ ಒಂದು ಫೈಟ್ಸು ತುಂಬ ಚೆನ್ನಾಗಿದೆ. ತಿಲ್ಲ ಮಂಜು ಅವ್ರ ಫೈಟ್ಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. 3 ಫೈಟ್ಸ್ ಇದೆ, 5 ಸಾಂಗ್ಸ್ ಇದೆ. ಡ್ಯುಯೆಟ್ ಸಾಂಗು, ಟೈಟಲ್ ಸಾಂಗು, ಬಿಟ್ ಸಾಂಗು, ಮತ್ತು ಬ್ಯಾಟೋ ಸಾಂಗು, ಮತ್ತು ಮಾಂಟೇಜಸ್ ಸಾಂಗು, ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ. ಆಲ್ರೆಡಿ 2 ಸಾಂಗ್ಸು ಜೈಂಕರ್ ಯೂಟ್ಯೂಬ್ ಚಾನಲಲ್ಲಿ ವೈರಲ್ ಆಗ್ತಿದೆ. ನೋಡದೇ ಇರೋರು ದಯವಿಟ್ಟು ಜೈಂಕರ್ ಯೂಟ್ಯೂಬ್ ಚಾನಲಲ್ಲಿ ಸಾಂಗ್ಸ್ ನೋಡಿ, ಟ್ರೈಲರ್ ನೋಡಿ, ಟೀಸರ್ ನೋಡಿ. ನಿಮ್ಗೆ ಖಂಡಿತ ಈ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ದಯವಿಟ್ಟು ನೀವು ಸಿನಿಮಾ ಥಿಯೇಟ್ರಿಗೆ, ನಿಯರೆಸ್ಟ್ ಥಿಯೇಟ್ರಿಗೆ ಸಿನಿಮಾ ನೋಡಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು ಸಿನಿಮಾ ನೋಡಿ ಅಂತ ನಾನು ಕಳಕಳಿಯಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾವು ಇಲ್ಲಿ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿದ ಥರ ಸಿನಿಮಾನು ಕೂಡ ಕಾಮಿಡಿ ಥರ ಇದೆ. ಸೊ ಈ ಯಾವುದೋ ಟೀ ಅಂಗಡಿ ತುಂಬ ಟೀ ಅಷ್ಟೇ ನಮ್ಮ ಸಿನಿಮಾನು ಕೂಡ ಸ್ವೀಟ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಒಂದು ಪ್ಯಾಕೇಜ್ ಇರುವಂಥ ಸಿನಿಮಾ. ದಯವಿಟ್ಟು ಸಿನಿಮಾಗೆ ಬಂದು, ಸಿನಿಮಾ ಥಿಯೇಟ್ರಿಗೆ ಬಂದು, ಇದೇ ತಿಂಗಳು 16ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ತಿಂಗಳು ಫೆಬ್ರವರಿ 16ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಂಡ್ಯ ಇದ. ದಯವಿಟ್ಟು ಎಲ್ಲರೂ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ನಾವು ಕೂಡ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ನೀವು ಕೂಡ ಥಿಯೇಟರ್ ಸಿನಿಮಾ ನೋಡಿ. ಮಿಸ್ ಮಾಡದೆ ನೋಡಿ.